ಬಸವಣ್ಣನವರ ಸ್ವಭಾವದ ಪರಿಶೀಲನೆಯನ್ನು ಮಾಡಿದರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಾಯಕನ ಎಲ್ಲ ಗುಣಗಳು ಸಮನ್ವಯಗೊಂಡಿರುವುದು ಕಂಡುಬರುತ್ತದೆ. ನಿಸ್ವಾರ್ಥ, ವಿನಯ, ತ್ಯಾಗ, ಸದುದ್ದೇಶ, ಮೃದುತ್ವ ಮತ್ತು ಕಠೋರತೆ, ಭಾವಾವೇಶ ಮತ್ತು ವಾಕ್ಯಯುಕ್ತಿ, ನಿರ್ಭೀತಿ, ಬಿಚ್ಚು ಮನಸ್ಸು, ಸೇವಾ ಮನೋಧರ್ಮ, ಸ್ಪಷ್ಟ ಆಲೋಚನೆ ಇವೆಲ್ಲವೂ ಶ್ರೇಷ್ಠ ನಾಯಕನ ಗುಣಗಳು. ಅವರು ಶ್ರೇಷ್ಠ ನಾಯಕರೂ ಹೌದು, ಕ್ರಾಂತಿಕಾರಿಯೂ ಹೌದು. ಅವರ ವ್ಯಕ್ತಿತ್ವಕ್ಕೆ ಮಾರು ಹೋದ ಮರುಳಶಂಕರ ಎಂಬಾತ ಬಸವಣ್ಣ ನಡೆದುದೇ ಮಾರ್ಗ, ಅಖಿಳ ಗಣಗಳಿಗೆ ಬಸವಣ್ಣ ನುಡಿದುದೇ ವೇದ ಎಂದನು. ನಾನು ಬಸವನಾಗಿ ಹುಟ್ಟಬಾರದಿತ್ತೇ ಎಂದು ಅಲ್ಲಮಪ್ರಭು ಹಂಬಲಿಸಿದರು. ಅದೇ ಅಲ್ಲಮಪ್ರಭುಗಳು ಜಗವರಿಯೇ ಶಿವಾಚಾರದ ಧ್ವಜವನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕ ವೆರಡಕ್ಕೂ ನಿಚ್ಚಣಿಗೆಯಾದನು ಎಂದು ಹೊಗಳಿದರು. ಚನ್ನಬಸವಣ್ಣನವರು ಮರ್ತ್ಯಲೋಕ ಶಿವಲೋಕವೆಂಬುದೊಂದು ನಿಚ್ಚಣಿಯಾದವು ನೋಡ ನೀವೀ ಕಲ್ಯಾಣಕ್ಕೆ ಬಂದವತರಿಸಿದಲ್ಲಿ. ನೀಲಲೋಚನೆ ಬಸವಣ್ಣನವರ ಪತ್ನಿ ನಿಜವ ನನುಭವಕ್ಕೆ ತಂದ ಗುರುವೇ ಎಂದು ಬಸವಣ್ಣನವರನ್ನ ಬಣ್ಣಿಸಿದರು. ಸಿದ್ದರಾಮನು ಬಸವಣ್ಣನವರ ಕಾರ್ಯವನ್ನು ಕೊಂಡಾಡುತ್ತಾ ಕರ್ಮಯೋಗದವರ ಕಡಿದು ಖಂಡಿಸಿದ ಎಂದು ಹೇಳಿದರು. ಮಡಿವಾಳ ಮಾಚಿದೇವ ಎತ್ತೆತ್ತ ನೋಡಿದಡೆ ಅತ್ತೆತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿಯೆಂಬ ರಸವಯ್ಯ ಎಂದು ಹೊಗಳಿದ. ಅಕ್ಕಮಹಾದೇವಿಯವರು ಈ ರೀತಿ ಹೇಳುತ್ತಾರೆ. ಬಸವಣ್ಣನವರೇ ತನ್ನ ಗುರುವಾಗಿರುವುದರಿಂದ ತಾನು ಧನ್ಯಳೆಂದು ತೃಪ್ತಿಗೊಂಡ ಭಾವ ಅವರದ್ದು. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಎಂದು ಬಸವಣ್ಣನವರ ಬಗೆಗಿನ ಗೌರವ ಅವರಲ್ಲಿ ಕಂಡುಬರುತ್ತದೆ. ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ ಕೊಟ್ಟೆನು ಎಂದು ಹೇಳುತ್ತಾರೆ. ಆ ಕಾಲದಲ್ಲೇ ಬಸವಣ್ಣನವರು ಪವಾಡ ಪುರುಷರೆಂದು ಪ್ರಕೀರ್ತರಾದರು. ನಿಜವಾಗಿಯೂ ಅವರು ಪವಾಡ ಪುರುಷರು, ಏಕೆಂದರೆ ಅವರ ಇಡೀ ಜೀವನವೇ ಒಂದು ದೊಡ್ಡ ಪವಾಡ.